ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನೇ ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಗಂಡಾಂತರ ಬಂದಿದೆ. ಒಂದು ದೊಡ್ಡ ಗಂಡಾಂತರ. ಯಾವ ಥರ ಗಂಡಾಂತರ ಅಂದರೆ, ಊಹೆನೇ ಮಾಡಿರಲ್ಲ ಡಿ ಕೆ ಶಿವಕುಮಾರು. ಆದರೆ ನಾನು ಚೆಸ್ ಆಡ್ತೀನಿ ಅಂತಾರೆ. ಯಾವ ಚೆಸ್ ಆಡೋದು? ಫುಟ್ಬಾಲ್ ಅದು. ಈ ಗೋಲ್ಗೆ ಹೋದರೆ ಆ ಗೋಲ್ ಒಳಗೆ ನಿಂತಿರುತ್ತೆ. ಅದು ಮಧ್ಯೆ ಆಟಗಾರರು ಚೆನ್ನಾಗವ್ರೆ, ಆಡಿಸ್ತಾರೆ. ಅದು ಗೊತ್ತಿಲ್ಲ ಇವ್ರಿಗೆ. ಚೆಸ್ಸು ಅಂದರೆ ಏನೋ ಹಿಡ್ಕೊಂಡು ಎರಡು ಕಾಯಿನಿಗೆ ಹಿಂಗಿಂದ ಹಿಂಗೆ ಆಟ ಆಡ್ಬಿಡೋದು ಅಂದ್ಕೊಂಡಿದ್ದೆ. ಹಂಗಾಗಲ್ಲ ಮಿಸ್ಟರ್ ಡಿ ಕೆ ಶಿವಕುಮಾರ್. ಇದು ಫುಟ್ಬಾಲ್ ಗೇಮಲ್ಲಿ ಏನು ಗೊತ್ತಾ, ಸೆಂಟ್ರಲ್ ಒದ್ರೆ ಲಾಸ್ಟ್ ಗೋಲ್ಗೆ ಹೋಗ್ಬಿಡುತ್ತೆ. ಅದು ಇಲ್ಲ ನಿಮ್ಮ ಗೋಲ್ ಕಡೆಗೆ ಬಂದ್ಬಿಡುತ್ತೆ. ತಗೋ ನೀನು ಇಲ್ಲಿಂದ ಅಟ್ಟಿಸ್ಕೊಂಡು ಹೋಗ್ಬೇಕು. ಹಂಗಾಗಿದೆ. ಈಗ ಅಟ್ಟಿಸ್ತಾ ಇದೆಯಾ ಯಾರನ್ನ? ನಾಗೇಂದ್ರನ ಕೇಸ್ನೀಗ ನಾಗೇಂದ್ರ ಅವ್ರಿಗೆ ಮಂತ್ರಿ ಪದವಿ ಕೊಟ್ಟಿದ್ದು ತಪ್ಪು. ಕಾರಣ ಏನು? ಯಾಕೆ ತಪ್ಪು? ಅಲ್ಲಪ್ಪ, CBI ED ಆಳು ಮೂಳು ಕಸ ಕಡ್ಡಿ ಎಲ್ಲನೂ ಅನುಭವಿಸಿ ಬಂದವ್ರಿಗೆ ನೀವು ಮಂತ್ರಿ ಪದವಿ ಕೊಟ್ಟರೆ ಮತ್ತು ಬೇರೆ ಏನಾಗುತ್ತೆ ಹೇಳಿ? ಅಲ್ಲ, ಇವಾಗ ಏನು ಮಾಡ್ಕೊಂಡವ್ರೆ ED ಅವರು? ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಗೆ ಮನವಿ ಮಾಡೋದು, ಇವ್ರನ್ನ ನಾವು ಎನ್ಕ್ವೈರಿ ಮಾಡಬೇಕು, ಮತ್ತು ನಮ್ಮಲ್ಲಿ ಇನ್ನೂ ಎಕ್ಸ್ಟ್ರಾ ಆರ್ಡಿನರಿ ಎಲ್ಲ ಸಿಕ್ಕಿದೆ, ಈಗ ಇವ್ರನ್ನ ಇದು ಕೊಡಿ ಅಂತ. ಅಪ್ಪಿ ರಾಜ್ಯಪಾಲರು ಈ ಪ್ರಾಸಿಕ್ಯೂಷನ್ಗೆ ಆರ್ಡ್ರ್ ಮಾಡಿದ್ರೆ ಆವಾಗ ಅವರಾಗೆ ರಾಜೀನಾಮೆ ಕೊಡಬೇಕಾ? ಅಲ್ಲ, ಒಟ್ಟಿನಲ್ಲಿ ಯಾಕೆ ಸುಮ್ಮನೆ ಕೂತಿದೆಯಾ ಇಲ್ಲಿ ಹೊರಗಡೆ? ನೀನು ಜೈಲಿಗೆ ಹೋಗು ಅಂತ ಹೇಳ್ಬಿಟ್ಟು ಮಂತ್ರಿ ಪದವಿ ಕೊಟ್ರಾ ಡಿ ಕೆ ಶಿವಕುಮಾರ್ ಅವರೇ? ನನಗನ್ನಿಸ್ತಾ ಇದೆಯಪ್ಪ ಇದೇ. ಸುಮ್ಮನೆ ಇರೋರಿಗೆ ಏನು ಗೊತ್ತಾ, ಇರುವೆ ಬಿಡೋದು. ಇರುವೆ ಬಿಟ್ಬಿಟ್ಟು ಕುಂಡು ಕೆರ್ಕೊಂಡು ಹುಣ್ಣು ಮಾಡ್ಕೊ ಅಂತ. ಆ ಥರ ಇರುವೆ ಏನು ಮಾಡಿದ್ರಿ ಅಂದರೆ, ನಿಮಗೆ ನೀವೇ ಬಿಟ್ಕೊಂಬಿಟ್ರಿ. ಈಗ ನೀವೇ ಕೆರ್ಕೊಂಡು ಹುಣ್ಣು ಮಾಡ್ಕೋಬೇಕು. ಇದು ಬೇಕಾಗಿರ್ತಕ್ಕಂಥ ಕೆಲಸನ ಅಲ್ಲ. ಅಲ್ಲಿ BJP ಅವರು ಹಗಲು ರಾತ್ರಿಯಿಂದೆ ಧರಣಿ ಮಾಡ್ತಾಯಿದ್ದಾರೆ. ಆ ಧರಣಿನಲ್ಲಿ ಬ್ಲ್ಯಾಕ್ ಬಟ್ಟೆ ಹಾಕ್ಕೊಂಡ್ರು, ಬ್ಲ್ಯಾಕ್ ಪಟ್ಟಿ ಕಟ್ಕೊಂಡ್ರು, ಬನೀನ್ ಹಾಕ್ಕೊಂಡ್ರು, ಟೀ ಶರ್ಟ್ ಹಾಕ್ಕೊಂಡ್ರು, ಏನೇನೋ ಧರಣಿಗಳು ದಿನನಿತ್ಯ, ಒಂದಲ್ಲ ಒಂದು ರೀತಿ. ಆದರೆ ಯಾವುದು ನಿಮ್ಮ ಕಿವಿಗೆ ಕೇಳಿಸ್ತಾನೇ ಇಲ್ಲ. ವಿಧಾನಸೌಧನಿಗೆ ಈಗಾಗಲೇ 5 ದಿನ 6 ದಿನ ತಿಂದುಬಿಟ್ಟವ್ರೆ. ಇನ್ನು ಬಾಕಿ ಇನ್ನೊಂದು 6 ದಿವಸ 7 ದಿವಸ ಇರುತ್ತೆ, ಅದನ್ನೂ ತಿಂತಾರೆ ಅಂತ ಇಟ್ಕೊಳ್ಳಿ. ನಿಮ್ಗೇನಾಗಬೇಕು? ನಿಮ್ಮ ಮನೆಯವ್ರ ದುಡ್ಡಲ್ವಲ್ಲ ಅದು. ಅರ್ಥ ಆಯ್ತಾ? ಪಬ್ಲಿಕ್ ದುಡ್ಡು ಖರ್ಚಾಗಲಿ ಬಿಡಿ, ವೇಸ್ಟ್ ಆದರೆ ಏನು ನಿಮಗೆ ಅಲ್ವಾ? ಅಲ್ಲ, ಅಲ್ಲಿ ಲೋಕಸಭೆಯಲ್ಲಿ ಮಾಡಿದ್ದು ನಿಮ್ಮವರು ಪರವಾಗಿಲ್ಲ. ಆದರೆ ಇಲ್ಲಿ ನೀವು ಇವ್ರು ಮಾಡಿಬಿಟ್ರೆ BJP ಅವರು ಸರಿ ಇಲ್ಲ, ಅವರು ಬೇಕು ಅಂತ ಮಾಡ್ತಾವ್ರೆ. ನಾನು ಎಸ್ ಟಿ ಆಗಿರೋದ್ರಿಂದ ನನ್ನನ್ನೀಗ ಏನೋ ಇದು ಮಾಡಿಬಿಟ್ಟವ್ರಂತೇನೋ ಟಾರ್ಗೆಟ್ ಮಾಡ್ಕೊಂಬಿಟ್ಟವ್ರಂತೆ. ಏನು ಟಾರ್ಗೆಟಪ್ಪ? ನೀನು ST ಹಣನೀಗ ತಿಂದು ನೀರು ಕುಡಿಯೋವಾಗ ನಾಗೇಂದ್ರ ಹೆಂಗಾಗಿರ್ಬೇಕು ಜನರಿಗೆ, ಬಡವ್ರಿಗೆ? ಅಲ್ಲಪ್ಪ, ಎಲ್ಲರಿಗೂ ಒಂದೊಂದು ಮನೆ ಕಟ್ಸ್ಕೊಟ್ಟಿದ್ರೆ ಅದೇ 189 ಕೋಟಿನಲ್ಲಿ ಒಂದು ಊರನ್ನೇ ಉದ್ಧಾರ ಮಾಡ್ಬೋದಲ್ರಿ. ಏನು ಕಟ್ಟಬೇಡ ಅಂತ ಏನೋ ರೂಲ್ಸ್ ಆಯ್ತಾ ಆ ದುಡ್ಡಲ್ಲಿ? ಇದೆ. ಆದರೆ ಏನು ಮಾಡ್ತೀರಾ ಹೇಳಿ? ನೀವು ತಿನ್ನಕ್ಕೆ ಬೇಕಲ್ಲ, ಅದಕ್ಕೆ ಇದಕ್ಕೆ ಅಂತ ಬಿಡುಗಡೆ ಮಾಡಿ ಆವಾಗವಾಗ ಒಂದೊಂದು ಚೂರು ಉಪ್ಪಿನಕಾಯಿ ತಿಂದಂಗೆ ತಿಂದ್ಕೊತಾ ಇರ್ತೀರ. ಅದಕ್ಕೋಸ್ಕರ ಇಟ್ಕೊಂಡಿರ್ತೀರ. 189 ಕೋಟಿನೀಗ ನೀವು ಕಳ್ತನ ಮಾಡಿಬಿಟ್ಟು ನಾವು ಕಳ್ಳನೇ ಅಲ್ಲ ಹಂಗಂತ ಹೇಳ್ತಿರಲ್ಲ ನಾಗೇಂದ್ರವ್ರೆ. ಇದು ಪ್ರೂವ್ ಆಗಿದೆ. ನಿಮ್ಮ ಮನೆಯವ್ರಿಗೆಲ್ಲರಿಗೂ, ನಿಮ್ಮ ಸಂಬಂಧಿಕರಿಗೆಲ್ಲ ದುಡ್ಡು ಕಳಿಸಿರೋದು ಗೊತ್ತಾಗಿದೆ. 69 ಜನಕ್ಕೋ 70 ಜನಕ್ಕೋ. ಮತ್ತು ನಿಮಗೂ ಅದರಿಂದ ಅಕೌಂಟಿಂದ, ಬೇರೆಯವ್ರ ಅಕೌಂಟಿಂದ ಬೇರೆ ದುಡ್ಡು ಬಂದಿದೆ. ನಿಮ್ಗೆ ಡೈರೆಕ್ಟ್ ಬಂದಿಲ್ಲದೆವರು ಇಂಡೈರೆಕ್ಟಾಗಿ ಬಂದಿದೆ. ಇದೆಲ್ಲನೂ ಮೊದಲೇ ಒಂದು ಸತಿ ಎಲ್ಲ ಇದನ್ನು ಮಾಡಿ ರಿಪೋರ್ಟ್ ಮಾಡಿದರು. ಮತ್ತು ಈಗ ಇನ್ನೊಂದು ಸತಿ ಕೆದಕಿ ಮತ್ತೆ ಅದನ್ನೀಗ ಮಾಡ್ತಾ ಇದ್ದೀರಾ ಅಷ್ಟೇ. 2ನೇ ಸತಿಗೆ. ಈ ಸತಿ ಏನು ಪರ್ಮೆಂಟ್ ಅಂದರೆ ಜೈಲು ಹೋಗಿ ಅನ್ಭವಿಸಿ ಹೋಗಿ. ಅದು ಬೇಲ್ ಆಗೋವರೆಗೂ ಮತ್ತು ಕೇಸ್ ವಜಾ ಆಗೋವರೆಗೂ ಒಳಗೆ ಇರಿ. ಏನೋ ಹೋಗಲಿ, ನೆಮ್ಮದಿಯಾಗಿರಲಿ ಅಂತ ಬಿಟ್ಬಿಟ್ಟು ಸುಮ್ಮನೆ ಕೂತಿದ್ರು. ಈಗ ನೀವು ಮಂತ್ರಿ ಪದವಿ ಈಸ್ಕೊಂಡು ಕೂಗಾಡೋದು ನೋಡಿ ಮತ್ತೆ ಅವರೇ ಬಂದರೋ ಇಲ್ಲ ಏನು ಕಥೆನೋ ಗೊತ್ತಿಲ್ಲ. ಅದಕ್ಕೇನೋ ಟೈಮು ವಾಯ್ದೆ ಮುಗೀತು ಅನ್ನಂಗಿದೆ.
ಅವರೀಗ ತಗೊಂಡವ್ರೆ. ಅವರೇನು ಯಾರ ಮಾತನ್ನು ಕೇಳೋರಲ್ಲ, ಸೆಂಟ್ರಲ್ ಗೌರ್ಮೆಂಟು ಅಲ್ವಾ. ಅವ್ರವ್ರು ಯಾವಾಗ ಇಷ್ಟ ಬರುತ್ತೆ ಅವಾಗ ಎತ್ಕೊಂಡು ಫೈಲ್ನಿಗೆ ಮೂವ್ ಮಾಡ್ತಾ ಇರ್ತಾರೆ. ನೀವು ಇದನ್ನೀಗ ತಕ್ಕಂತೆ ಅನುಭವಿಸಿ. ಅಲ್ಲಪ್ಪ ನಾಗೇಂದ್ರ, ನಿಮ್ಮ ಮುಖ್ಯಮಂತ್ರಿಗಳು ನಿನ್ನನ್ನೇ ಯಾಕೆ ಮುಖ್ಯಮಂತ್ರಿ ಮಾಡಿದ್ರು? ನೀನು ಹೆಂಗೋ ಕರಿಯ ಎಮ್ಮೆ ಅಂತ. ಹಾಲು ಚೆನ್ನಾಗಿ ಕೊಡುತ್ತೆ, ಎಮ್ಮೆ ಇದು, ಎಮ್ಮೆ ಕರ. ಎಮ್ಮೆ ಹಾಲು ಭಾಳ ಗಟ್ಟಿಯಾಗಿರ್ತದೆ, ಚೆನ್ನಾಗಿ ದುಡ್ಡು ಬರ್ತದೆ ಅಂತೇಳಿ ನಿಂಗೆ ಮಂತ್ರಿ ಪದವಿ ಕೊಟ್ಟವ್ರೆ. ಅದರಂತೆ ನೀನು ಕೊಟ್ಬಿಟ್ಟು ಬಂದು ಮಂತ್ರಿ ಆಗಿದೀಯ. ಇಷ್ಟು ಮಾತ್ರ ನನ್ನ ಅನಿಸಿಕೆಗೆ, ನನ್ನ ಒಂದು ಕಲ್ಪನೆಗೆ ಬರ್ತಾ ಇರ್ತಕ್ಕಂಥದ್ದು. ಮತ್ತು ಆರ್ ಎಸ್ ಓಕ್ಕೂ ಕೂಡ ಹೇಳಿದ್ದಾರೆ, ವಿರೋಧ ಪಕ್ಷ ನಾಯಕರು ಕೂಡ ಅದನ್ನೇ ಬಿಡಿಸಿ ಹೇಳಿದ್ದಾರೆ. ದುಡ್ಡು ಖರ್ಚು ಮಾಡಿದ್ದಾರೆ, ದುಡ್ಡು ಇದರಿಂದ ಇವ್ರಿಗೆ ಮಂತ್ರಿ ಪದವಿ ಕೊಟ್ಟವ್ರೆ, ಇಲ್ಲದವ್ರು ಯಾಕೆ ಕೊಡ್ತಾಯಿದ್ರು? ದುಡ್ಡು ಇಲ್ಲದಿದ್ದವ್ರು ಯಾಕೆ ಹೊಸ್ದಾಗಿ ಎಮ್ ಎಲ್ ಎ ಆಗಿರೋರು ಒಬ್ರಿಗೂ ಕೊಟ್ಟಿಲ್ಲ? ಒಬ್ರಿಗಾದ್ರೂ ಒಂದು ಮಂತ್ರಿ ಪದವಿ ಕೊಟ್ಟಿದ್ದಿದ್ರೆ ಹೊಸಬರಿಗೆ, ಹೌದಪ್ಪ ಪರವಾಗಿಲ್ಲ, ಇವರು ದುಡ್ಡು ಎದುರು ನೋಡಲ್ಲ ಹಂಗನ್ಬೇಕು. ಯಾಕೆಂದರೆ ಹೊಸಬ ಎಲ್ಲಿ ಮಾಡಿರ್ತಾನೆ ಪಾಪ, ಅವನು ಎಲ್ಲಿಂದ ಕೊಡ್ತಾನೆ? ಅವ್ನು ಕೇಳ್ಬಿಟ್ಟೆ ಸುಸ್ತಾಗ್ಬಿಟ್ಟಿರ್ತಾನೆ, ಎಷ್ಟು ಕೋಟಿ ಕೊಡಬೇಕು ಅಂದ ತಕ್ಷಣವೇ. ನಿಮ್ಮ ಕಡೆ ತಿರುಗು ಮಲಿಕೊಳ್ಳಲ್ಲ, ಸೀದಾ ಹೊಟ್ಟೋಗಿರ್ತಾನೆ. ಅಯ್ಯೋ ಇದಕ್ಕೋಸ್ಕರನೇ ಇಷ್ಟು ಕಷ್ಟಪಡಬೇಕು ಹಂಗಂತ. ಅವನು ಸರ್ವಿಸ್ ಆಗಬೇಕು, ಮತ್ತು ಅವನು ಎಲ್ಲ ನಿಮ್ಮಂಗೆ ಕದ್ದು ಪದ್ದು ಇಟ್ಕೊಂಡು ನೆಕ್ಸ್ಟ್ಗೆ 5 ಕೋಟಿ ಕೊಡೋ ಜಾಗಕ್ಕೆ 10 ಕೋಟಿ ಕೊಡ್ತೀನಿ ಅಂತ ಲೆವೆಲ್ಗಾದರೆ ಮಾತ್ರ ಅವನಿಗೆ ಮಂತ್ರಿ ಪದವಿ. ಇಲ್ಲ ಅಂದರೆ ಎಲ್ಲಿದೆ? ಏನೂ ಇಲ್ಲ. ಪದವಿಗೆಲ್ಲ ಏನಾಗಿದೆ ಈಗ, ಮಂತ್ರಿ ಪದವಿಗೆಲ್ಲ ಹಣದ ಇದಾಗಿದೆ. ನಾನು ಯಾಕೆ ಇವ್ರಿಗೆ ಕೊಡ್ತಾವ್ರೆ ಅಂತ ಗೊತ್ತಾಯಿತು ಈಗ ಎಲ್ಲ ನನ್ನ ಆಲೋಚನೆಗಳಿಗೆ ಕರೆಕ್ಟ್ ಆಯಿತು. ಯಾಕೆಂದರೆ 10 ಸತಿ 6 ಸತಿ 4 ಸತಿ ಆದವರೆಲ್ಲರೂ ಏನು ಗೊತ್ತಾ, ದುಡ್ಡು ಮಾಡಿ ಇರ್ತಾರೆ, ದುಡ್ಡು ಕೊಡ್ತಾರೆ, ಹಂಗೆ ಮಂತ್ರಿ ಪದವಿ ಈಸ್ಕೋತಾರೆ. ಇಷ್ಟೇ ಈಸಿ. ಹೊಸ್ಬನ್ಗೆ ಯಾಕೆ ಕೊಡಲ್ಲ? ಹೊಸ್ಬನ ಹತ್ರ ದುಡ್ಡು ಇರೋಲ್ಲ. ಅವನು ಎಮ್ ಎಲ್ ಎ ಆಗೋದೇ ಕಷ್ಟ ಆಗಿರ್ತದೆ. ಎಮ್ ಎಲ್ ಎ ಟಿಕೆಟ್ಗೆ ದುಡ್ಡು ಕೊಟ್ಬಿಟ್ಟು ಬಂದಿರ್ತಾನೆ, ಮತ್ತೆ ಅಲ್ಲಿ ಗೆದ್ದಿರ್ತಾನೆ. ಗೆದ್ದುಬಿಟ್ಟು ತಗೋ ಈಗ ಬಂದು ಅವನಿಗೆ ಈಗ ಏನೋ ಇದನ್ನು ಬಿಡುಗಡೆ ಮಾಡಿಲ್ಲ, ದುಡ್ಡು ಸಾಕಷ್ಟು ಕೆಲಸ ಮಾಡೋಕ್ಕೆ. ಅವನು ಎಲ್ಲಿಂದ ತಂದು ಕೊಡ್ತಾನೆ? ಹಂಗಾಗಿ ಅವನಿಗೆ ಮಂತ್ರಿ ಪದವಿ ಇಲ್ಲ. ಮತ್ತು ನಾಗೇಂದ್ರನ ಕೊಟ್ಟಿದ್ದು ಅದು ಮೊದಲೇ ಏನು ಹೇಳೋದು, ಕಲ್ಲು ಇದ್ರದ್ದು, ಬಳ್ಳಾರಿ ಮಣ್ಣು ಇದನ್ನೆಲ್ಲ ಮಾಡಿ ಸುಮ್ಮನೆ ತುಂಬ ನೇಮ್ ಆಗಿದ್ದವರು ಅವರು. ನೇಮ್ ಆಗಿದ್ದವ್ರ ಹತ್ರ ಏನು ಇರಲ್ವ, ಕೋಟಿನೇ ಇರ್ತದೆ. ನೂರಾರು ಕೋಟಿ ದುಡ್ಡು ಮಾಡಿದ್ದಾರೆ ಅವರು. ಮೊದಲೇ 2-3 ಕೇಸ್ಗಳು ಉಲ್ಟಾ ಪಲ್ಟಾ ಆಗಿದ್ದಾವೆ. ಎಲ್ಲ ಕೇಸ್ನು ಎದುರಿಸ್ಕೊಂಡು ಕೂತವ್ರೆ. ಯಾಕೆಂದರೆ ಕೇಸು ಅಂದರೆ ಅವ್ರಿಗೆ ಈಸಿ, ಇಷ್ಟೇನಾ ಅಂತ. ಆದರೆ ಜೈಲ್ಗೆ ಹೋದೆ ಅಂತ ನಾಚಿಕೆ ಅಂತೂ ಯಾವನಿಗೂ ಇಲ್ಲ. ನಾನು ಜೈಲ್ಗೆ ಹೋದ್ನಲ್ಲ, ಕೇಸ್ ಆಗಿದ್ದಕ್ಕೇನು ಇರಲಿ ಪರವಾಗಿಲ್ಲ, ತಡ್ಕೊಳ್ಳೋಣ. ಜೈಲ್ಗೆ ಹೋಗ್ಬಿಟ್ಟು ಬಂದನಲ್ಲ, ಜೈಲ್ಗೆ ಹೋಗಿ ಬಂದಿದ್ದಕ್ಕೆ ಇನ್ನೂ ಗೌರವ ಜಾಸ್ತಿ ಆಗ್ಬಿಟ್ಟೈತಲ್ಲ ಎಲ್ಲರಿಗೂ. ಡಿ ಕೆ ಶಿವಕುಮಾರ್ ಜೈಲ್ಗೆ ಹೋಗಿ ಬಂದಿದ್ದಕ್ಕೆ ಅವ್ನು ಮುಖ್ಯಮಂತ್ರಿ ಆಗಿದ್ದು, ಅವ್ರ ಗೌರವ ಜಾಸ್ತಿ ಆಗೋಯ್ತು. ಈ ರಾಜಕಾರಣದಲ್ಲಿ ಹೆಂಗೈತಂದರೆ, ಒಬ್ಬ ಎಮ್ ಎಲ್ ಎ ಆಗಬೇಕು ಅಂತಂದರೆ ಅವನು 4-5 ಮರ್ಡರ್ ಮಾಡಿಸಿರ್ಬೇಕು, ಇಲ್ಲ 4-5 ಜನ ಮರ್ಡರ್ ಮಾಡಿದವ್ರ ಜೊತೆಗಿರಬೇಕು. ಮತ್ತು ದುಡ್ಡು ಮಾಡೋಕ್ಕೆ ಒಂದಷ್ಟು ಜನ ಕಮಿಷನ್ರು ಬೇಕು. ಮತ್ತು ಕೆಲಸ ಮಾಡೋಕ್ಕೆ ಕಾಂಟ್ರಾಕ್ಟ್ರುಗಳು ಬೇಕು. ಯಾರು? ದುಡ್ಡು ಹಂಚೋ ಅಂಥ ಕಾಂಟ್ರಾಕ್ಟ್ರ್ ಬೇಕು. ಇಲ್ಲದವರೇ ಅವನು ಎಮ್ ಎಲ್ ಎ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಆವಾಗಿಂದನೂ ಬಂದಿರತಕ್ಕಂಥದ್ದು ನನಗೆ ಗೊತ್ತಾದ ಹಾಗೆ. ಯಾಕೆ ಇವರೇ ಒಯ್ತಾರೆ, ಯಾಕೆ ಇವ್ರನ್ನೇ ಇಟ್ಕೋತಾರೆ ಹಂಗಂತ ಗೊತ್ತಾಗತ್ತೆ. ಅಂದರೆ ನಾನು ಸೋಮಣ್ಣ ಹತ್ರ ಇದ್ದಾಗ ಕೆಲವರು ಮಾಡ್ತಾಯಿದ್ರು. ದುಡ್ಡು ಕೊಡೋರೆಲ್ಲ ಒಂದು ಲಿಸ್ಟು, ದುಡ್ಡು ಕೊಡದೇ ಇದ್ದವರೆಲ್ಲ ಒಂದು ಲಿಸ್ಟು. ಸುಮ್ಮನೆ ಪಾಪ ದುಡ್ಡು ಕೊಡದೇ ಇದ್ದವರು ಬಂದವ್ರ ಮನೆ ಹತ್ರ ಬಂದು ಒಂದು ಇದನ್ನು ಹಾಕ್ಬಿಟ್ಟು ಹೋಯ್ತಾ ಇದ್ರು, ಬರ್ತೀವಿ ಅಣ್ಣ ಹಂಗಂತ. ಅವ್ರ ಕಾಂಟ್ರಾಕ್ಟ್ ಕೆಲಸ ಇಲ್ಲ. ದುಡ್ಡು ಮುಂದೆ ನಿಂತ್ಕೊಂಡು ನಿಮ್ಗೆ ಹುಟ್ಟದ ಹಬ್ಬ ಮಾಡ್ತೀನಿ, ಬೆಳ್ಳಿ ಹಬ್ಬ ಮಾಡ್ತೀನಿ ಅಂತೇನು ಯಾವನು ಬೋರ್ಡ್ ಹಾಕ್ತಾನೆ, ಇದನ್ನು ಹಾಕ್ತಾನೆ. ಕರಿ ಅವನು ಒಳಗಡೆ ಕೂರಿಸ್ಕೊಂಡು ಮಾತಾಡಿಸಿ ಅವನ್ನ ಕಮಿಟ್ ಮಾಡಿ ಅವನ ಹತ್ರ ಡೀಲ್ ಮಾಡಿಕೊಂಡು, ನಾನು ನಿಂಗೊಂದು ಕೆಲಸ ಕೊಡ್ತೀನಿ, ನಾನು ನಿನ್ಗೆ ಇಷ್ಟು ಕೊಡು ಹಂಗಂತ ಎತ್ಕೊಂಡು ಮಾಡಿಕೊಂಡು ವ್ಯವಹಾರ ಮಾಡ್ಕೋತಾಯಿದ್ರು ಅಂತ ಅನ್ಕೋತೀನಿ. ಇದು ಸತ್ಯ ಅಂತಲೂ ಅಲ್ಲ. ಆದರೆ ನಾನು ತಿಳ್ಕೊಂಡಂಗೆ ಎಲ್ಲ ಎಮ್ ಎಲ್ ಎಗಳೂ ಎಲ್ಲ ಎಂ ಪಿಗಳೂ ಮೊದಲು ಕೌನ್ಸಿಲರ್ ಆಗುವಾಗ ಇವನು ಆಗುವಾಗ ಏನೂ ಇರೋಲ್ಲ. ಕೌನ್ಸಿಲರ್ ಆದಮೇಲೆ ಕಲಿಸೋದೇ ಇಂಜಿನಿಯರ್ಗಳು ಪಾಠ. ಇಂಜಿನಿಯರ್ಗಳು ಏನು ಗೊತ್ತಾ, ಸರ್ ಇಷ್ಟು ಆಗುತ್ತೆ ಸರ್, ಅದಕ್ಕೆ ಇಷ್ಟು ಇಸ್ಕೊತೀವಿ, ನಾವು ಇಷ್ಟು ಇಸ್ಕೊತೀವಿ, ನಿಮ್ಗೆ ಇಷ್ಟು ಕೊಡ್ತೀವಿ ಅಂತೇಳಿ ಕಮಿಟ್ ಆಗ್ಬಿಡ್ತಾರೆ. ಇದೇ ವ್ಯವಹಾರ ಹೆಂಗೆ ಅಂದೇಳಿ ಇದನ್ನೇ. ಇದು ಈಗ ನಾಗೇಂದ್ರನಿಗೆ ಇದಾಗಿದೆ.
ಮತ್ತು ಇನ್ನೊಂದು ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಿ ಜೆ ಪಿಯವರು ಅಲ್ಲೇ ರಾಹುಲ್ ಗಾಂಧಿ ವಿರೋಧ ಮಾಡಿ ಅವರು ಅಲ್ಲಿ ನಡೀತಕ್ಕಂಥ ಸದನನೀಗ ಹಾಳು ಮಾಡಿಬಿಟ್ರು. ಈಗ ಇಲ್ಲಿ ಬಿ ಜೆ ಪಿಯವರು ಕಾಂಗ್ರೆಸ್ನವ್ರ ಸರ್ಕಾರದಲ್ಲಿ ಸದನನೀಗ ಹಾಳು ಮಾಡ್ತಾ ಇದ್ದಾರೆ. ನೋಡೋಣ ಯಾರು ಗೆಲ್ತಾರೆ, ಯಾರು ವಿನ್ ಆಗ್ತಾರೆ ಹಂಗಂತ. ಇಷ್ಟು ಕಾರ್ಯಕ್ರಮಗಳು. ಮತ್ತು ನಾಗೇಂದ್ರನಿಗೆ ಬಂದಿದೆ ಪ್ರಾಣ ಸಂಕಟ. ನಮ್ಮ ಇವರು ಹೇಗೆ ಪ್ರಾಸಿಕ್ಯೂಷನ್ಗೆ ಅಪ್ಲಿಕೇಶನ್ ಹಾಕಿದ್ದಾರಂತೆ CBI ಇವರು ED ಅವರು. ಈಗ ಪ್ರಾಸಿಕ್ಯೂಷನ್ಗೆ ಹಾಕಿದರೆ ಅಲ್ಲಿಂದ ಆಯಿತು ಅಂತಂದರೆ ಓಕೆ ಹಾಕಿ ಸೈನ್ ಆಗ್ತು ಅಂದ್ರೆ ರಾಜ್ಯಪಾಲರು, ಮುಗೀತು. ಆವಾಗ ನಾಗೇಂದ್ರ ಅದು ಗತಿ ಅಂತ ಮಾಮೂಲಿ ಅವನು ಎಲ್ಲಿಗೆ ಕೃಷ್ಣ ಜನ್ಮಸ್ಥಳಕ್ಕೆ ಹೋಗೋಕ್ಕೆ ತಯಾರಾಗಬೇಕಾಗತ್ತೆ. ಇಷ್ಟೇ ವ್ಯತ್ಯಾಸ, ಇನ್ನೇನೂ ಇಲ್ಲ. ಈ ಥರವಾಗಿ ಒಂದೊಂದೇ ಸಾರಿಗೂ ಒಬ್ಬೊಬ್ಬನು ಒಂದೊಂದು ರೀತಿಯಾಗಿ ಯೋಚನೆ ಮಾಡಿಕೊಂಡು ಇದು ಮಾಡ್ತಾಯಿದ್ರೆ ಹೆಂಗೆ? ಕಾಂಗ್ರೆಸ್ ಪಕ್ಷನಿಗೆ ಬೆಳೆಸೋಕ್ಕೋಸ್ಕರವಾಗಿ ಇವರೆಲ್ಲ ಕಳ್ತನ ಮಾಡ್ತಾರಲ್ಲ, ಕಳ್ತನ ಮಾಡೋಕ್ಕೆ ಬಂದವರು ಕಾಂಗ್ರೆಸ್ ಆಗಲಿ BJP ಆಗಲಿ. ಪಕ್ಷಕ್ಕೋಸ್ಕರ ದುಡಿಯೋಂಥ ವ್ಯಕ್ತಿಗಳು ಬೇಡ ನಮಗೆ. ಬೇಕಾಗಿರೋದು ಏನು ಗೊತ್ತಾ? ಜನರಿಗಾಗಿ ದುಡಿಯೋಂಥವ್ರು ಬೇಕು. ಪಕ್ಷಕ್ಕೆ ಅಂದರೆ ದುಡ್ಡು ಮಾಡೋಕ್ಕೆ ಪಕ್ಷ ಹೇಳ್ತು ಇಷ್ಟು ಕೋಟಿ ಬೇಕಂತೆ, ಇಷ್ಟು ಖರ್ಚಾಗುತ್ತಂತೆ, ಇದನ್ನು ತರ್ಕೊಂಡು ದುಡಿಯೋಕ್ಕೆ ಹೋಗ್ತಾರೆ, ಸಿಕ್ಕಾಕೋತಾರೆ. ಈಗ ಇವರು ಜನರಿಗೋಸ್ಕರ ಆಗಿದ್ರೆ ಅದು ಆಗ್ತಾ ಇರ್ತದೆ, ದುಡಿಮೆ ಬಂದೇ ಬರ್ತದೆ. ಜನರಿಗಾಗಿ ದುಡೀರಿ ಅಂತ ಹೇಳ್ತಾ ಇರೋದು ನಾವು. ಜನರಿಗಾಗಿ ದುಡಿದ್ರೆ ರಸ್ತೆಯಲ್ಲಿ ಹೋಗುವಾಗ ಎಲ್ಲರೂ ಒಂದು ಕಡೆ ಸಿಗುತ್ತೆ ದಾರಿನಲ್ಲಿ, ಇಲ್ಲ ಅಂದರೆ ಸಿಗೋದಿಲ್ಲ. ಇಷ್ಟೇ ನಾಗೇಂದ್ರನ ಮುಂದಿನ ಅವನ್ನ ಜೈಲಿಗೆ ಕಳ್ಸೋದಕ್ಕೆಲ್ಲ ತಯಾರು ಮಾಡಿರೋರು ಯಾರು? DK ಶಿವಕುಮಾರ್. ಮುಖ್ಯಮಂತ್ರಿ DK ಶಿವಕುಮಾರ್ ಗಂಡಾಂತರ, ಅವ್ರಿಗೆ ಗಂಡಾಂತರ ಈಗ. ಯಾಕೆ ಹೆಂಗಂತಂದರೆ ಹೇಳ್ತಾರೆ ನನ್ನನ್ನು ಎದುರಿಸೋಕ್ಕಾಗಲ್ಲ, ಅದಕ್ಕೆ ನನ್ನ ನಾಗೇಂದ್ರನ ಎದುರಿಸ್ತಾರೆ. ಅವನು ಎದುರಿಸೋದು ಒಂದೇ, ನಿನ್ನ ಎದುರಿಸೋದು ಒಂದೇ ಕಣೆ ದಡ್ಡ. ಅಯ್ಯೋ ಬೇಡಪ್ಪ, ನಾನು ಯಾಕೋ ಈಗ ಒಂಚೂರು ಇದಾಗ್ಬಿಟ್ಟೆ, ಪ್ಯಾನಿಕ್ ಆಗ್ಬಿಟ್ಟೆ ಮಾತಾಡ್ತಾ. ಇಲ್ಲ ಸಾರಿ, ನಿಮ್ಮ ಸಂಪುಟದಲ್ಲಿ ಇರ್ತಕ್ಕಂಥವ್ರು ಎದುರಿಸೋದು ನಿಮ್ಮನ್ನೇ ಎದುರಿಸ್ದಂಗೆ DK ಶಿವಕುಮಾರ್ ಅವರೇ, ದಯವಿಟ್ಟು ನಿಮ್ಮನ್ನು ಎದುರಿಸ್ತಾ ಇಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ಎದುರಿಸೋದು ಒಂದೇ, ನಿಮ್ಮ ಸಂಪುಟದಲ್ಲಿರೋದು ಯಾವುದೇ ಒಬ್ಬ ವ್ಯಕ್ತಿನಿಗ ಎದುರಿಸಿದ್ರು ಒಂದೇ. ಯಾಕೆಂದರೆ ಎಲ್ಲ ನಿಮಗೇನೆ ಅದು ಸಂಬಂಧ. ಯಾಕೆಂದರೆ ಫಸ್ಟ್ ವಿಕೆಟ್ ಬೀಳ್ತು ಅಂತದ್ದು ಬೆಳೋ ಸಮಯ ಬಂದ್ಬಿಟ್ಟೈತೆ, ಈಗ ಬಿದ್ದೋಯ್ತದೆ. ಮತ್ತು BJP ಅವ್ರು ಹೇಳ್ತಾವ್ರೆ ಇದಾಗಿಲ್ಲ ಹಂಗಂದರೆ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ. ಅಟ್ಲೀಸ್ಟ್ ಪಾದಯಾತ್ರೆ ಮಾಡಿದ್ದು ಇಲ್ಲಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿದ್ರೆ ನೀವು ಹೆಂಗೋ ಇನ್ನೂ ನಡುಗ್ತೀರ. ಆವಾಗ ಮತ್ತೆ ನೀವು ನಡುಗೋದೇ ಬೇಡ, ಜನ ಸುದ್ದಿ ಆಗುತ್ತೆ, ಶುರು ಆಗುತ್ತೆ ರೋಡುದ್ದ. ಎಷ್ಟು 200 ಕಿಲೋಮೀಟ್ರ್ 300 ಕಿಲೋಮೀಟ್ರ್ ಇದೆ. 300 ಕಿಲೋಮೀಟ್ರು ನಿಮ್ಮ ಸುದ್ದಿ ನಿಮ್ಮನ್ನೀಗ ಹೊಗಳಿ ಕೊಂಡಾಡ್ತಾ ಇರ್ತಾರೆ ಜನರೆಲ್ಲ. ಅವರು ಈಗ ಪಾದಯಾತ್ರೆಗೆ ತಯಾರಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಯಾಕೆ ಆಗಬಾರ್ದು, ಯಾಕೆ ಮಾಡಬೇಕು ಅಂದರೆ ಪಕ್ಷದ ಸಂಘಟನೆಯಲ್ಲಿ ಪಕ್ಷನೂ ಕೂಡ ಪ್ರಚಾರ ಆಗುತ್ತೆ, ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಇನ್ನೊಂದಷ್ಟು ಕಾರ್ಯಕರ್ತರಿಗೆ ಉರ್ದುಂಬ್ಸಂಗಾಗುತ್ತೆ. ಅದರಿಂದ ಇವರು ಏನೋ ಪಾದಯಾತ್ರೆ ಮಾಡೋಕ್ಕೆ ಅನುಕೂಲ ತಗೊಂಡವ್ರೆ. ಮೇಲೆಯಿಂದ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆಯಂತೆ. ಆ ಒಪ್ಪಿಗೆ ಅಂತೆ ಇವರು ಪಾದಯಾತ್ರೆನೀಗ ಶುರು ಮಾಡ್ತಾರೆ. ನೀವು ಅದನ್ನೀಗ ಕಣ್ಣಾರ ನೀವು ನೋಡಬೇಕು ಅಷ್ಟೇ. ಇಷ್ಟೇ DK ಶಿವಕುಮಾರ್ ನಿಮಗೆ ಗಂಡಾಂತರ. DK ಶಿವಕುಮಾರ್ ಗಂಡಾಂತರ ಹೆಂಗಿದೆ? ಚೆನ್ನಾಗಿದೆಯಲ್ವಾ? ಓಕೆ, ಇಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ.